ಸಿ ನಾನು 25 ಇಯರ್ಸ್ ಆಯಿತು ಫಿಟ್ನೆಸ್ ಇಂಡಸ್ಟ್ರಿಯಲ್ಲಿ. 4 ಸತಿ ಸ್ಟ್ರಾಂಗ್ ಮ್ಯಾನ್ ಆಫ್ ಇಂಡಿಯಾ ವಿನ್ ಆಗಿದ್ದೀನಿ, 14 ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ ಇದೆ, ಕ್ರೀಡಾ ರತ್ನ ಅವಾರ್ಡ್ ಬಂದಿದೆ. ಸೊ ನನ್ನ ಪ್ರಕಾರ ಒಬ್ಬ ಫಿಟ್ಟಾಗಿರಬೇಕು ಅಂದರೆ ಕುಕ್ಕಿಂಗ್ ಬರಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ನಾನು, ಯಾಕಂದರೆ ನಮ್ಮ ಡಯೆಟೆಲ್ಲ ಇರುತ್ತಲ್ಲ, ಸೊ ಮನೆಯಲ್ಲೆಲ್ಲ ಡೈಲಿ ಮಾಡಿಕೊಡೋದು ಕಷ್ಟ ಆಗುತ್ತಲ್ಲ, ಅದಕ್ಕೆ ನಾನೇ ಕಲ್ತ್ಕೊಂಡಿದ್ದೆ ಅಡುಗೆ. ಸೊ ಮುಂಚೆಯಿಂದ ನಾನೇ ಅಡುಗೆ ಮಾಡ್ತಾಯಿದ್ದೆ, ಒಂದು ಪ್ಯಾಷನ್ ಇತ್ತು ಅಡುಗೆಯಲ್ಲಿ. ಅದು ನನಗಿಲ್ಲಿ ಕ್ವಾಟ್ಲೆ ಕಿಚನಲ್ಲಿ ತುಂಬ ಹೆಲ್ಪ್ ಆಯಿತು. ಹೇಗೆ ಆಪರ್ಚುನಿಟಿ ಬಂತು ಅಂತ? ಇಲ್ಲ, ಅವರೇ ನನಗೆ ಅಪ್ರೋಚ್ ಮಾಡೋದು. ಒಂದು ಡಿಫ್ರೆಂಟ್ ಪರ್ಸ್ನಾಲಿಟಿ, ಅಂದರೆ ಜಿಮ್ಮು ಈ ಥರ ಒಳ್ಳೆ ಪರ್ಸ್ನಾಲಿಟಿ ಇದೆಯಾ, ಇಂಥ ಒಬ್ಬ ವ್ಯಕ್ತಿ ಬಂದು ಅಡುಗೆ ಮಾಡಿದ್ರೆ ಡಿಫ್ರೆಂಟ್ ಆಗಿರುತ್ತೆ ಅಂತ ಒಂದು ಕಾನ್ಸೆಪ್ಟಲ್ಲಿ ನನ್ನ ಕರೆದ್ರು. ಸರ್, ನಾನು ಕ್ವಾಟ್ಲೆ ಕಿಚನ್ ನೋಡ್ತಾ ಇರ್ತೀನಿ, ಡಿಫ್ರೆಂಟಾಗಿ ಕುಕ್ ಮಾಡ್ತಾ ಇರ್ತೀರಾ. ಎಲ್ಲಿ ನೋಡ್ತೀರಾ ವೀಡಿಯೋಸ್ನೆಲ್ಲ, ಎಲ್ಲಿ ನೋಡಿ ಪ್ರಿಪೇರ್ ಮಾಡ್ತೀರಾ ಅನ್ನೋದು? ಕೆಲವೊಂದು ನನ್ನ ಓನ್ ರೆಸಿಪೀಸು, ಕೆಲವೊಂದು ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡ್ತೀನಿ. ಬಟ್ ನಾನೇ ಆದಷ್ಟು ಓನಾಗಿ ಟ್ರೈ ಮಾಡೋಕ್ಕೆ ಹೋಗ್ತೀನಿ. ಯಾಕಂದರೆ ನನ್ನ ಕುಕ್ಕಿಂಗ್ ಈಸ್ ನಾಟ್ ನ್ಯೂ ಫಾರ್ ಮೀ. ತುಂಬ ವರ್ಷಗಳಿಂದ ಕುಕ್ಕಿಂಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು 2 ವೀಕ್ಸಲ್ಲಿ ನನ್ನ ಕುಕ್ಕಿಂಗ್ ಚಾನಲ್ ಕೂಡ ಓಪನ್ ಮಾಡ್ತಾಯಿದ್ದೀನಿ. ಪ್ಲ್ಯಾನ್ ಇದೆ. ಸೊ ಐ ವಾಂಟ್ ಟು, ಏನೇನೋ ಪ್ಲ್ಯಾನ್ಸ್ ಇದೆ. ಒಂದು ರೆಸ್ಟೋರೆಂಟ್ ಓಪನ್ ಮಾಡಬೇಕು, ಒಂದು ಕುಕ್ಕಿಂಗ್ ಚಾನಲ್ ಓಪನ್ ಮಾಡಬೇಕು, ಇದೆಲ್ಲ ಪ್ಲ್ಯಾನ್ಸ್ ಇಟ್ಕೊಂಡಿದ್ದೀನಿ. ಐ ಆಮ್ ವೆರಿ ಪ್ಯಾಷನೇಟ್ ಅಬೌಟ್ ಕುಕ್ಕಿಂಗ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.